ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ದಿನಗಳ ನಂತರ ನಮ್ಮ ಇನ್ನೊಂದು ವಿಡಿಯೋ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬಂದಿರುವಂಥ ಸ್ಥಳ ಶ್ರೀ ಕ್ಷೇತ್ರ ಆದಿಸ್ಥಳ ಕೊರಗಜ್ಜ ದೇವಸ್ಥಾನ. ಈ ಸ್ಥಳಕ್ಕೆ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ ಹೇಳ್ಕೊಂಡು ಕೂಡ ಕರೆಯುವಂಥದ್ದು. ಇದು ಎಲ್ಲಿದೆ ಅಂತಂದರೆ ಮಂಗಳೂರಿನ ಕುತ್ತಾರ್ ಎನ್ನುವ ಪ್ರದೇಶದಲ್ಲಿ ಇರುವಂಥ ಈ ಕ್ಷೇತ್ರ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ಅನೇಕ ನಟರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳು ಅಷ್ಟೇ ಅಲ್ಲದೆ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಬಂದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಹಾರ ಕಂಡುಕೊಳ್ತಾ ಇರುವಂಥ ದೃಶ್ಯಗಳನ್ನ ನಾವೇ ನೇರವಾಗಿ ನೋಡಿರುವಂಥದ್ದು ತುಂಬ ಉದಾಹರಣೆಗಳಿವೆ. ನಮಗೂ ಈ ಕ್ಷೇತ್ರಕ್ಕೂ ಸುಮಾರು 2019 ಅಂದರೆ 6 ವರ್ಷದಿಂದನೂ ಕೂಡ ಒಂದು ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಒಂದು ನಂಟಿರುವಂಥದ್ದು ಈ ಕ್ಷೇತ್ರಕ್ಕೆ. ನಮಗೂ ಆ ಒಂದು 2019ರಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ದೇವಸ್ಥಾನವೂ ಕೂಡ. ಸೊ ನಾವು ಸುಮಾರು 2 ವರ್ಷಗಳ ನಂತರ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ. ಆ್ಯಕ್ಚುಲಿ ನಮಗೆ ಒಂಥರ ಆಶ್ಚರ್ಯ ಆಯಿತು. ಅನೇಕ ದೊಡ್ಡ ಮಟ್ಟದಲ್ಲಿ ಕಾಮಗಾರಿನೂ ಕೂಡ ನಡೀತಾ ಇರುವಂಥದ್ದು. ಖಂಡಿತ ಇನ್ನು ಒಂದು 2 ವರ್ಷದಲ್ಲಿ ಮಂಗಳೂರಲ್ಲೇ ಇರುವಂಥ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಹಾಗೂ ಅತಿ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಕೊಂಡು ಕೂಡ ಹೆಸರುವಾಸಿ ಖಂಡಿತ ಆಗೇ ಆಗುವಂಥ ಸ್ಥಳವಿದು. ನೀವು ನೋಡ್ತಾ ಇರುವಂಥದ್ದು ಗೋಶಾಲೆ. ಅದರಿಂದ ಹೊರಗೆ ಬಂದು ನೋಡಿದ್ವಿ ಅಂತಂದರೆ ಈ ದೇವಸ್ಥಾನದ ಒಂದು ಕಾಮಗಾರಿ ಕೆಲಸ ಹಾಗೂ ಕಲ್ಲಿನ ಕೆತ್ತನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ನೋಡಿದ ನೆಕ್ಸ್ಟು ನಮಗೆ ಕಾಣುವಂಥದ್ದೇ ಪ್ರಥಮವಾಗಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಹೋಗಿ ನೋಡುವಂಥ ದೇವರು ಯಾವುದು ಅಂತಂದರೆ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು ಅಂತ. ತುಂಬ ಜನ ಭಕ್ತಾದಿಗಳು ದೇವರಲ್ಲಿ ಹೇಳಿಕೆ ಮಾಡಿಕೊಳ್ಳಲು ಬರುವಂಥ ಸಂದರ್ಭದಲ್ಲಿ ಅಥವಾ ನೆರವೇರಿದ ನಂತರ ದೇವರಿಗೆ, ರಕ್ತೇಶ್ವರಿ ಅಮ್ಮನವರಿಗೆ ಸೀರೆಯನ್ನು ಅರ್ಪಿಸುವಂಥದ್ದು ಇಲ್ಲಿನ ಒಂದು ವಿಶೇಷ. ರಕ್ತೇಶ್ವರಿ ಅಮ್ಮನವರ ದರ್ಶನವಾದ ಬಳಿಕ ಭೇಟಿ ಕೊಡುವಂಥದ್ದೇ ಬೆರ್ಮೆರ ಎಳುವರ ಸಿರಿಗಳು ಅಂತ. ಸೊ ಈ ಒಂದು ದೇವರು ಕೂಡ ರಕ್ತೇಶ್ವರಿ ಅಮ್ಮನವರ ಪಕ್ಕದಲ್ಲೇ ಇರುವಂಥದ್ದು. ಈಗ ಪ್ರೆಸೆಂಟ್ ಈ ದೇವಸ್ಥಾನದ ಗರ್ಭಗುಡಿಗಳೆಲ್ಲವನ್ನು ಕೂಡ ಅಡಿಕೆ ದಬ್ಬೆಗಳು ಹಾಗೂ ತೆಂಗಿನ ಗರಿಗಳಿಂದ ಅಚ್ಚುಕಟ್ಟಾಗಿ ರೆಡಿ ಮಾಡಿರುವಂಥದ್ದು. ಇನ್ನೇನು ಬಹುಶಃ 2 ವರ್ಷದ ನಂತರ ಪ್ರತಿಯೊಂದು ದೇವರುಗಳು ಕೂಡ ನಮಗೆ ದೊಡ್ಡ ದೊಡ್ಡ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲಿನ ಒಂದು ಗುಡಿಗಳಲ್ಲಿ ಕಾಣಸಿಗುತ್ತೆ. ಸೊ ಯಾರೆಲ್ಲ ಭೇಟಿ ಮಾಡಬೇಕು ಅಂತ ಹೇಳ್ಕೊಂಡಿದ್ರು ಈಗ ಒಮ್ಮೆ ಹೋಗಿ ನೋಡಿ. ಅದಾದ ನಂತರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ 2 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದು ಕೂಡ. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದೇ ನೀವೆಲ್ಲರೂ ಕೂಡ ಕೇಳಿರುವಂಥ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಸೊ ಇವತ್ತು ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಇಲ್ಲ. ಯಾಕಂತಂದ್ರೆ ಇವತ್ತಿನ ಯಾವುದೇ ಒಂದು ಟ್ರಕ್ ಮೇಲೆ ಆಗಿರ್ಬೋದು, ಎಷ್ಟೋ ಫ್ಯಾನ್ ಫಾಲೋವಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹೆಸರಲ್ಲಿ ಹೋದರೂ, ಯಾವುದೇ ಒಂದು ಪ್ಲೇಸಿಗೆ ಹೋದರೂ ಕೂಡ ಕೊರಗಜ್ಜ ಅಂತ ಹೇಳ್ಕೊಂಡು ಹೆಸರು ಬಂತು ಅಂತಂದ್ರೆ ಗೊತ್ತಿಲ್ಲ ಅನ್ನೋ ಮಾತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇರ್ತಕ್ಕಂಥ ಹೆಸರೇ. ಸೊ ಆ ಕೊರಗಜ್ಜ ದೇವರ ಒಂದು ದೇವಸ್ಥಾನದ ಒಳಗಡೆ ಇದ್ದೀವಿ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆಯೋ ಅದೇ ಕೊರಗಜ್ಜ ದೇವರ ಒಂದು ಪ್ರತಿಮೆ. ಸೊ ಕೊರಗಜ್ಜ ದೇವರ ಅಚ್ಚುಮೆಚ್ಚಾಗಿರ್ತಕ್ಕಂಥ ಎಲೆ ಅಡಿಕೆ, ಚಕ್ಕಲಿ ಹಾಗೂ ಸಾರಾಯಿಯಿಂದ ನೈವೇದ್ಯ ಮಾಡಿ ಅಲ್ಲಿಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಇವಾಗೇನು ನೋಡ್ತಾ ಇದ್ದೀರಲ್ಲ ಈ ಫೋಟೋ 2019ರಲ್ಲಿ ನಾವು ರಕ್ತೇಶ್ವರಿ ಅಮ್ಮನವರ ಗುಡಿ ಮುಂದೆ ತೆಗೆದಿರ್ತಕ್ಕಂಥ ಒಂದು ಫೋಟೋ. ಸೊ ಅವತ್ತಿಂದ ಇವತ್ತಿಗೆ ನೋಡಿದ್ರೆ ತುಂಬ ಬದಲಾವಣೆ ಆಗಿರುವಂಥದ್ದು. ಇನ್ನು 2 ವರ್ಷ ಬಿಟ್ಟರೆ ಕ್ಷೇತ್ರವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹಾಗೂ ಹೆಸರನ್ನು ಮಾಡಿರುವಂಥ ಸ್ಥಳ ಇದು. ಎಲ್ಲರೂ ಕೂಡ ಭೇಟಿ ಮಾಡಿ. ಧನ್ಯವಾದ.